ಏಯ್, ಇದನ್ನ ಓಪನ್ ಮಾಡಕ್ಕೆ ನಿಮ್ಗೆ ಯಾರೇ ಹೇಳಿತ್ತು? ಯಾಕೆ ಹೇಳಬೇಕು ಅದೇ, ಏನೋ ಗಿಫ್ಟ್ ಬಂದಿದೆ ಅಂತ ನಾನೇ ಕ್ಯೂರಿಯಾಸಿಟಿಲಿ ಓಪನ್ ಮಾಡಿಬಿಟ್ಟೆ. ನನ್ನ ವಸ್ತುಗಳನ್ನೇ ಮುಟ್ಟೋಷ್ಟು ಧೈರ್ಯ ಬಂದ್ಬಿಡ್ತಾ ನಿನಗೆ? ಅದಕ್ಕೆ ಧೈರ್ಯ ಯಾಕೆ ಬೇಕು ಅದೇ? 2 ಕೈಗಳಿದ್ರೆ ಸಾಕಲ್ವಾ? ಹಿಂಗೆ ಮಾತಿಗೆ ಮಾತು ಕೊಡ್ತಾ ತಲಹಟೆ ಮಾತಾಡ್ತಾ ಇದ್ರೆ ಎತ್ತಿ ಮೂತಿ ಮೇಲೆ ಗುದ್ಬಿಡ್ತೀನಿ ಅಷ್ಟೇ. ಏನೋ ನನಗೆ ಗುದಿತೀಯಾ? ಎಲ್ಲಿ ಗುದ್ದಿ ನೋಡೋಣ, ಹೆಂಗೆ ಗುದಿತೀಯಾ ಅಂತ. ನೀನು ಹಿಂಗೆ ಆಡೋದಕ್ಕೇನೆ ನಿನ್ನ ಚೈಲ್ಡ್ ಚಪಾತಿ ಅನ್ನೋದು. ಹಲೋ, ಚೈಲ್ಡ್ ಚಪಾತಿ ಅಲ್ಲ, ಚಾಕ್ಲೇಟ್ ಹೀರೋ. ನಾನು ಹೆಣ್ಮಕ್ಳ ಮೇಲೆ ಕೈ ಮಾಡಲ್ಲ. ನೀನು ಬೇರೆಯವ್ರಿಗೆಲ್ಲ ಚಾಕ್ಲೇಟ್ ಹೀರೋ ಆಗಿರ್ಬೋದು, ಆದರೆ ಈ ಲಕ್ಷ್ಮಿ ಮುಂದೆ ನೀನು ಝೀರೋ. ಅಲ್ಲ, ಈ ಗಿಫ್ಟ್ ಬಾಕ್ಸ್ ಓಪನ್ ಮಾಡಿದ್ದಕ್ಕೆ ವೈರಸ್ ಹಿಡ್ದವ್ರಂತರ ಆಡ್ತಿದ್ಯಲ್ಲ, ಯಾಕೆ? ಯಾಕೆ ಅಂದರೆ ಇದು ನನ್ನ ವಸ್ತು, ಇದನ್ನ ನೋಡಬೇಕು. ಸುಮ್ಮನೆ ಹಿಂಗೆ ಮುಟ್ಟಬೇಕು ಅಂದರೂ ನಾನು ಪರ್ಮಿಷನ್ ತಗೋಬೇಕು. ಹಲೋ, ಇದು ನಿನ್ನ ವಸ್ತು ಅಂತ ಯಾಕೆ ಹೇಳ್ತಾ ಇದೆಯಾ? ನಮ್ಮಿಬ್ಬರದು ಅಂತ ಹೇಳು. ರಿಸೆಪ್ಷನಲ್ಲಿ ಇಬ್ಬರಿಗೂ ಸೇರಿನೇ ಇದನ್ನ ಗಿಫ್ಟ್ ಅಂತ ಕೊಟ್ಟಿರೋದು. ಇದ್ರ ಮೇಲೆ ನಿನಗೆ ಎಷ್ಟು ರೈಟ್ಸ್ ಇದೆಯೋ ನನಗೂ ಅಷ್ಟೇ ರೈಟ್ಸ್ ಇದೆ. ಅದು ಯಾಕೆ ಒಳ್ಳೆ ರೈಸ್ ಮಿಲ್ ಮಿಷಿನ್ ಥರಲ್ಲ ಬಲ 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 ಬೋ ಅಂತ ಒಯ್ಕೋತಾ ಇದೆಯಾ? ನಾನು ರೈಸ್ ಮಿಲ್ ಮಷೀನ್ ಆದರೆ ನೀನು ರೈಲ್ ಬಂಡಿ. ಆಗ್ಲಿಂದ ಒಂದೇ ಸಮ ವಟ 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 ಅಂತಾನೇ ಇದೆಯಾ. ನನಗೆ ಈ ಮದುವೆನೂ ಬೇಡ, ಈ ರಿಸೆಪ್ಷನು ಬೇಡ, ಈ ಗಿಫ್ಟು ಬೇಡ, ನೀನು ಸವಾಸನೇ ಬೇಡ. ಇದು ನೀನೇ ತಲೆ ಮೇಲೆ ಇಟ್ಕೊಂಡು ಮನೆ ತುಂಬ ಮೆರವಣಿಗೆ ಮಾಡು. ನಾನು ಏನೇನೋ ಅನ್ಕೊಂಡು ಬಂದೆ, ಭಯ ಆಯ್ತಾ? ಎದ್ರಕಬೇಡ, ನಾ ಸುಮ್ಕೆ ತಮಾಷೆ ಮಾಡಿದ್ದು. ಸಾರಿ, ಅವತ್ತು ನೀವು ಮನೆ ತವ ನಾ ಬಂದು ಏನೇನೋ ಮಾತಾಡಿದ್ದು ತೆಪ್ಪು ಅಂತ ನಂಗೆ ಆಮೇಲೆ ಅರ್ಥ ಆಯಿತು. ಅದಕ್ಕೆ ನೀನು ತಾವು ಬಂದು ಸಾರಿ ಕೇಳೋಣ ಅಂತ ಅನ್ಕೊಂಡಿದ್ದೆ, ಮನೆಗೆ ಬರೋಣ ಅಂತಿದ್ದೆ. ಅರೆ ನಿಮ್ಮ ಮನೇಲಿ ನಿಮ್ಮವ್ವ ಕುಳ್ಳವ್ವ ಮತ್ತೆ ನಮ್ಮನ್ನು ನೋಡಿ ಗಾಬರಿ ಆಗೋಯ್ತಾರೆ ಅಂತ ಬರಲಿಲ್ಲ. ಈಗಲೂ ಹಿಂಗೆಲ್ಲ ರೇಗಿಸಿ ಎದುರಿಸ್ಬೇಕು ಅಂತ ಪ್ಲ್ಯಾನೇ ಇರಲಿಲ್ಲ. ಮದರ್ ಪ್ರಾಮಿಸು, ನಿಂತವ ಡೈರೆಕ್ಟಾಗಿ ಬಂದು ಮಂಡಿ ಊರಿ ನನ್ನಿಂದ ಅವತ್ತಾಗಿದ್ದು ತೆಪ್ಪು ನನಗೆ ಕ್ಷಮಿಸ್ಬಿಡು ಅಂತ ಕೇಳೋಣ ಅಂತಲೇ ಇದ್ದೆ. ಇಲ್ಲ ಅವಲ್ಲ, ಇವು ಬೇವರ್ಸ್ಗಳು, ಇವು ಅಣ್ಣ ಪ್ಲ್ಯಾಂಕ್ ಮಾಡೋಣ ಪ್ಲ್ಯಾಂಕು ಅಂತ ಹೇಳಿ ಹಿಂಗೆಲ್ಲ ಮಾಡಿಸ್ಬಿಟ್ರು. ಸಾರಿ ಅಮ್ಮಿ, ನೀನು ನಿಜವಾಗ್ಲೂ ನನಗೆ ಕ್ಷಮಿಸಿದ್ಯಾ ಅಲ್ವಾ? ಹಬ್ಬ. ಏಯ್, ಏನ್ರ ಮಕ್ಕ ನೋಡ್ಕೊಂಡು ನಿಂತಿದ್ದೀರಾ? ಕೊಂಡ್ರಲ್ಲ ಇಲ್ಲಿ ಕೇಳ್ರಲ್ಲ ಸಮಯ. ನಮ್ಮನ್ನು ಕ್ಷಮಿಸ್ಬಿಡಿ ಸಿಸ್ಟರ್, ನಿಮ್ ತಾತನ್ ಬಿಟ್ಟ ಕೇಳ್ರ ಕರೆಕ್ಟಾಗಿ. ಸಿಸ್ಟರ್, ನಮ್ಮನ್ನು ಕ್ಷಮಿಸ್ಬಿಡಿ. ಬಾಯ್ಸ್, ಗೋ ಟು ಸೇಮ್ ಪೊಸಿಷನ್. ಗುಡ್ ಬಾಯ್ಸ್. ಅಮ್ಮಿ, ಒಂದು ಮಾತು ಹೇಳ, ನಾನು ಫಸ್ಟ್ ಟೈಮು ನಿನ್ನ ಸೀರೆನಾಗಿ ನೋಡ್ತಾ ಇರೋದು. ಏನು ಚಂದ ಕಾಣ್ತೀಯ ಅಮ್ಮಿ. ನಿಜ ಹೇಳಬೇಕು ಅಂದರೆ ಈ ಸೀರೆಗೆ ನಿನ್ನಿಂದ ಇವತ್ತೊಂದು ಕಳೆ ಬಂತು. ಯು ಲುಕಿಂಗ್ ಎಕ್ಸ್ಟ್ರಾರ್ಡಿನರಿ. ಥ್ಯಾಂಕ್ಸ್. ವೆಲ್ಕಮ್. ಹೋಗ್ಬಾ, ಹುಷಾರು. ಆಮೇಲೆ ಆಲ್ ದ ಬೆಸ್ಟು. ಗುಡ್ ಲುಕ್ಕು. ಕಿಟ್ಟಿ ಅವ್ರೆ, ಅದು ಪ್ಲ್ಯಾಂಕ್ ಅಲ್ಲ, ಪ್ರ್ಯಾಂಕ್. ಹೌದಾ? ಲೋಪರ್ ನನ್ನ ಮಕ್ಳ ಇವ್ರವ್ರಲ್ಲ, ಇವರು ಅನ್ಎಜುಕೇಟೆಡ್ ನನ್ನ ಮಕ್ಕಳು. ಯಾವುದನ್ನು ನನಗೆ ಕರೆಕ್ಟಾಗಿ ಹೇಳ್ಕೊಡಕ್ಕಿಲ್ಲ. ಥ್ಯಾಂಕ್ಸ್ ಅಲ್ಲ, ಫ್ರ್ಯಾಂಕ್ಸ್. ಟಾಟಾ ಬಾಯ್. ಟಾಟಾ. ರೀ, ಕಾಫಿ ಮಾಡ್ಕೊಂಡು ಬರಲಾ? ಇದೇನೆ ಬರ್ತಿದ್ದ ಹಾಗೆ ಇಷ್ಟೆಲ್ಲ ಉಪಚಾರ ಮಾಡ್ತಿದ್ಯಾ? ಏನಿವತ್ತು ವಿಶೇಷ? ಇನ್ನೇನು, ದೇವ್ರ ಮನೆ ದೀಪದ ಥರ ನಾನು ಯಾವಾಗಲೂ ದಗದಗ ಅಂತ ಉರಿತಿರ್ಬೇಕಾ? ದೇವ್ರ ಮುಂದೆ ಇರೋ ದೀಪ ನಮ್ಮ ಬದುಕಿಗೆ ದಾರಿ ತೋರಿಸುತ್ತೆ. ಆದರೆ ನಿನ್ನ ಕೋಪ ನಮ್ಮ ಬದುಕನ್ನು ಹಾಳು ಮಾಡುತ್ತೆ. ರೀ, ನಾನು ಮಾತಾಡಿದ್ರೆ ತಪ್ಪು, ಮಾತಾಡಲಿಲ್ಲ ಅಂದರೆ ತಪ್ಪು. ಏನು ಮಾಡಬೇಕು ಅಂತ ನೀವೇ ಹೇಳಿ. ಸರಿ ಬಿಡು. ಹಾಂ, ಮಕ್ಕಳೆಲ್ಲ ಎಲ್ಲಿ ಕಾಣ್ತಾ ಇಲ್ಲ? ರೂಮಲ್ಲಿದ್ದಾರೆ, ಓದ್ಕೋತಾ ಇದ್ದಾರೆ. ಹಾಂ, ಇವತ್ತು ಮೇಘ ಕಾಲೇಜ್ಗೆ ಸೀರೆ ಉಟ್ಕೊಂಡು ಹೋಗಿದ್ಲಲ್ಲ,
ಎತ್ನಿಕ್ ಡೇ ಹೇಗಾಯ್ತು ಅಂತ ಹೇಳಬೇಕಿತ್ತು ಅಲ್ವಾ? ಹುಷಾರಾಗಿದ್ದಾಳೆ ತಾನೆ? ನಳಿನಿ, ನನಗೆ ಅವತ್ತು ಆ ಕನಸು ಬಿದ್ದಾಗಿಂದ ತುಂಬ ಭಯ ಆಗ್ತಿದೆ ಕಣೆ. ಎಲ್ಲಿ ನನ್ನ ಮಕ್ಕಳಿಗೆ ತೊಂದರೆ ಆಗ್ಬಿಡುತ್ತೋ ಅನ್ನೋ ಆತಂಕ ಕಾಡ್ತಾ ಇದೆ. ರೀ, ಬಿದ್ದ ಕನಸುಗಳೆಲ್ಲ ನಿಜ ಆಗ್ತಾವ? ಇದು ಒಳ್ಳೆ ಕತೆ ಕಣೆ ನಿಂದು. ಅಲ್ಲ, ಅವತ್ತು ನನ್ನ ಕನಸಿನ ಬಗ್ಗೆ ಹೇಳಿದಾಗ ನನ್ನೇ ತಮಾಷೆ ಮಾಡ್ಕೊಂಡು ನಕ್ಕೆ. ಇವತ್ತು ಕನಸು ನಿಜ ಆಗತ್ತಾ ಅಂತ ಕೇಳ್ತಿದ್ಯಲ್ಲ, ಏನಾಗಿದೆ ನಿಂಗೆ ಇವತ್ತು? ಸುಮ್ಮನೆ ಕೇಳ್ದೆ ರೀ. ಮೇಘನ್ ಜೊತೆ ಮಾತಾಡಬೇಕು. ಮೇಘಾ, 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 ಮಗಳೇ, ಏನಾಯ್ತು? ಯಾಕೋ ಹೀಗಿದ್ಯಾ? ಕಣ್ಣೆಲ್ಲ ಹತ್ತು ಹತ್ತು ಕೆಂಪಾಗಿ ಊದ್ಕೊಂಡಿರೋ ಹಾಗಿದೆ. ಏಷಮ್ಮ, ಏನಾಯ್ತು? ನೀನೇನಾದರೂ ಜಗಳ ಮಾಡಿದ್ಯಾ ಹೇಗೆ? ಇಲ್ಲಪ್ಪ, ಅವಳು ಕಾಲೇಜಿಂದ ಬಂದಾಗಿಂದ ಹಂಗೆ ಇದ್ದಾಳೆ. ಏನಾಯ್ತು ಮಗಳೇ? ಕಾಲೇಜಲ್ಲಿ ಏನಾದರೂ ಸಮಸ್ಯೆನಾ? ನನ್ನ ಹತ್ರ ಹೇಳು. ನಡೆದಿರೋ ವಿಷಯ ಗೊತ್ತಾದ್ರೆ ಅಪ್ಪ ಟೆನ್ಷನ್ ಮಾಡ್ಕೋತಾರೆ. ಅವ್ರಿಗೇನು ಹೇಳಬಾರ್ದು. ಹಾಗೆಲ್ಲ ಏನಿಲ್ಲಪ್ಪ, ಯಾಕೋ ತುಂಬ ತಲೆನೋಯ್ತಾ ಇದೆ ಅಷ್ಟೇ. ತಲೆನೋವಿಗೆ ಯಾರು ನೊಂದ್ಕೋತಾರ? ಹಾಂ, ನೀನು ನಂಗೊಂದು ಫೋನ್ ಮಾಡಿ ಹೇಳಿದ್ರೆ ಬರ್ತಾ ತಲೆನೋವಿನ ಮಾತ್ರೆ ತೊಗೊಂಬರ್ತಿದ್ದೆ. ಇರು, ಶಾಮನ್ ಕಳಿಸಿ ತರಿಸ್ತೀನಿ. ಶಾಮ, ಅಪ್ಪ, ಇವಾಗ ಪರವಾಗಿಲ್ಲ, ಏನು ಬೇಡ. ಮಗಳೇ, ನಿನ್ಗೆ ಇವತ್ತು ಯಾಕೆ ತಲೆನೋವು ಬಂದಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನಿವತ್ತು ಸುಂದರವಾಗಿ ಸೀರೆ ಉಟ್ಕೊಂಡು ಹೋಗಿದ್ಯಲ್ಲ, ಅದಕ್ಕೆ ಎಲ್ಲರ ದೃಷ್ಟಿ ತಗಲಿರುತ್ತೆ. ಏ ನಳಿನಿ, ಅವಳು ಕಾಲೇಜಿಂದ ಬರ್ತಿದ್ದಾಗೆ ದೃಷ್ಟಿ ತೆಗ್ದಿದ್ಯಾ? ಹ್ಞೂ ರೀ, ತೆಗ್ದಿದ್ದೀನಿ. ಮಗಳೇ, ನಾಳೆ ದೇವಸ್ಥಾನದಿಂದ ಬರ್ತಾ ತಾಯ್ತ ತಗೊಬರ್ತೀನಿ. ಅದನ್ನು ಕಟ್ಕೊ, ಎಲ್ಲ ಸರಿ ಹೋಗುತ್ತೆ. ಚುಟ್ಕಿ, ತಲೆನೋವಿಗೆ ಯಾರು ತಲೆ ಕೆಡ್ಸ್ಕೊತಾರ? ಹಾಂ, ಎಲ್ಲಿ ಈಗ ನಗು 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 ನಗು. ಯಾವಾಗಲೂ ನೀನು ಹೀಗೆ ನಗ್ತಾ ನಗ್ತಾ ಇರಬೇಕು, ಗೊತ್ತಾಯ್ತಾ? ಸರಿ, ಓದ್ಕೋ.